ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ನಾವು ಇವತ್ತೇನು ಮಾಡೋಣ ಅಂದರೆ ರುಚಿಯಾದ ಮಾವಿನ ಹಣ್ಣಿನ ಗೊಜ್ಜು ಮಾಡೋಣ. ಈ ಗೊಜ್ಜನ್ನು ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ನಾನು ಎಲ್ಲರೂ ಮಾಡಲಿ ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು: ಅಡಕೆ ಮಾವಿನ ಹಣ್ಣು, ಸಾಸುವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚ ಖಾರ ಪುಡಿ, ಅರಿಶಿನ, ಒಗ್ಗರಣೆಗೆ ಎಣ್ಣೆ. ಮೊದಲಿಗೆ ಈ ಮಾವಿನ ಹಣ್ಣನ್ನು 2 ಸಾರಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಸಿಪ್ಪೆ ಸುಲಿದು ಒಂದು ಪಾತ್ರೆನಲ್ಲಿ ಇಟ್ಕೊಳ್ಳೋಣ. ಈಗ ಪಾತ್ರೆನ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಣ. ನಾನು ಎಲ್ಲ ಅಡಿಗೆಗೂ ಕೊಬ್ಬರಿ ಎಣ್ಣೆನೇ ಬಳಸೋದು. ಬೇರೆ ಎಲ್ಲ ಎಣ್ಣೆಗಿಂತ ಕೊಬ್ಬರಿ ಎಣ್ಣೆನೇ ಆರೋಗ್ಯಕರ. ಹಾಗಾಗಿ ಸಾಸಿವೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಒಂಚೂರು ಫ್ರೈ ಆದಮೇಲೆ ಕರಿಬೇವು ಹಾಕೋಣ. ನಾರ್ಮಲ್ ಆಗಿ ಅಡುಗೆ ಮಾಡುವಾಗ ಸಾಸಿವೆ ಹಾಕಿದ ತಕ್ಷಣ ಕರಿಬೇವು ಹಾಕ್ತಾರೆ. ಆದರೆ ನಾನಿಲ್ಲಿ ಬೆಳ್ಳುಳ್ಳಿ ಒಂಚೂರು ಫ್ರೈ ಮಾಡ್ಕೊಂಡು ಕರಿಬೇವು ಹಾಕ್ತಾ ಇದ್ದೀನಿ. ಯಾಕಂದರೆ ಕರಿಬೇವಿನ ಘಮ ಅಡಿಗೆ ಪೂರ್ತಿ ಇರುತ್ತೆ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. 1 ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ 1 ಸ್ಪೂನು, 1/4 ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಹಾಕಿ ನಾವು ಸುಲಿದಿಟ್ಕೊಂಡಿರೋ ಮಾವಿನ ಹಣ್ಣನ್ನು ಹಾಕಿ ಅದ್ರ ಜೊತೆಗೆ ಅರ್ಧ ಗ್ಲಾಸ್ ನೀರು ಹಾಕೋಣ. ಅರ್ಧ ಗ್ಲಾಸ್ ನೀರು ಹಾಕಿ ಮುಚ್ಚಿಡೋಣ. ಆಗ ಚೆನ್ನಾಗಿ ಬೇಯಲಿ. ನಾನಿಲ್ಲಿ 1 ಸ್ಪೂನ್ ಬೆಲ್ಲದ ಪುಡಿ ಹಾಕಿದ್ದೀನಿ. ನೀವು ಬೇಕಾದರೆ ಹಾಕೊಬೋದು, ಇಲ್ಲ ಬಿಡ್ಬೋದು. ಹೀಗೆ ಬೇಯ್ತಾ ನೀರಿನ ಅಂಶ ಕಡಿಮೆ ಆಗಿ ಗ್ರೇವಿ ರೂಪಕ್ಕೆ ಬರುತ್ತೆ. ಮಾವಿನ ಹಣ್ಣು ತಿಂದರೆ ಕೋಲ್ಡ್ ಆಗುತ್ತೆ ಅಂಥವರು ಈ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಕೋಲ್ಡು ಆಗಲ್ಲ, ಮಾವಿನ ಹಣ್ಣು ಮಿಸ್ ಆಗಲ್ಲ. ಹಾಗೆ ಈ ರೆಸಿಪಿನೂ ಮಿಸ್ ಮಾಡ್ಕೋಬೇಡಿ. ಇನ್ನೂ ಹೆಚ್ಚು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.